ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಮಲ್ಲಾಬಾದ್ ಏತ ನೀರಾವರಿ ಕಳಪೆ ಕಾಮಗಾರಿಗೆ ಒಂದು ರೀತಿ ಟಚ್ ಸಿಗ್ತಾ ಇದೆ. ಹೊಸ ಟಚ್. ಒಂದು ಆರೋಪ ಕೇಳಿ ಬಂದಿತ್ತು, ಈ ಒಂದು ಏತ ನೀರಾವರಿ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ ಹೇಳಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಟಿ ಟೆಸ್ಟ್ ನಡೀತಾ ಇದೆ. ನಿಮ್ಮ ನ್ಯೂಸ್ ಫಸ್ಟ್ ಇದೇ ಮೇ 21ರಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಕ್ವಾಲಿಟಿ ಕಂಟ್ರೋಲ್ ಟೀಮ್ ಕಾಮಗಾರಿಯ ರಿಯಾಲಿಟಿ ಚೆಕ್ ಮಾಡಿದೆ, ಅಂದರೆ ಕ್ವಾಲಿಟಿಯನ್ನು ಚೆಕ್ ಮಾಡಿದೆ. ನಮ್ಮ ವರದಿಯಲ್ಲಿ ಇದು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅನ್ನೋದು ಬಹಿರಂಗ ಆಗಿತ್ತು. ಕಲಬುರಗಿಯ ಯಡ್ರಾಮಿ ಜೇವರ್ಗಿ ತಾಲೂಕಿನಲ್ಲಿ ಕಾಮಗಾರಿಯನ್ನ ನಡೆಸಲಾಗಿತ್ತು. ಬಸವಸಾಗರ ಡ್ಯಾಮ್ ಅನ್ನ ಈ ಒಂದು ಏತ ನೀರಾವರಿ ಯೋಜನೆ ಬಳಸುತ್ತೆ. 1 ಕಿಲೋಮೀಟರ್ ರಸ್ತೆಗೆ 1 ಕೋಟಿಯ ಕಾಮಗಾರಿ ಆಗಿರುವಂಥದ್ದು, ಅಂದರೆ ಬಿಲ್. ಆದರೆ ಕಾಮಗಾರಿ ನೋಡಿದ್ರೆ ಇದರಲ್ಲಿ ಕಳಪೆ ಕ್ವಾಲಿಟಿ ಸಿಮೆಂಟ್ ಇದೆ, ಜಲ್ಲಿ ಕಲ್ಲು ಕಳಪೆ ಕ್ವಾಲಿಟಿಯದ್ದು, ಡಸ್ಟನ್ನು ಬಳಸಿ ಈ ಕಾಮಗಾರಿಯನ್ನು ಮಾಡಲಾಗಿರುವಂಥದ್ದು. ಯಾವುದೇ ಒಂದು ಸ್ಟ್ರಕ್ಚರ್ ಆಗಿದ್ರೂ ಕೂಡ ಕನಿಷ್ಠ ಪಕ್ಷ 100 ವರ್ಷಗಳ ಕಾಲ ಅದರ ಲೈಫ್ ಟೈಮ್ ಅಂತ ಅಂದಾಜು ಮಾಡಲಾಗುತ್ತೆ. ಅದು ಒಂದು ಬಿಲ್ಡಿಂಗ್ ಆಗಿರ್ಬೋದು, ಕೆನಾಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸಿಮೆಂಟ್ ಕಾಂಕ್ರೀಟನ್ನು ಬಳಸಿ ನಿರ್ಮಾಣ ಮಾಡಲಾಗುವಂಥ ಸ್ಟ್ರಕ್ಚರ್ಸ್, ಎಸ್ಪೆಷಲಿ ಈ ರೀತಿಯಾದಂಥ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಕ್ವಾಲಿಟಿ ಬೇಕು. ಸ್ಟ್ಯಾಂಡರ್ಡ್ಸ್ ಏನಿದೆ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಬೇಕು. ಆದರೆ ಇಲ್ಲಿ ನೋಡಿ, ಕೈನಲ್ಲೇ ಕಿತ್ತು ಬಿಸಾಕ್ತಿದ್ದಾರೆ ರೈತರು. ನೀರಾವರಿ ಕಾಮಗಾರಿಗಳು, ಯೋಜನೆಗಳು ಜನರ ಜೀವನಾಡಿ. ಇಂಥದ್ರಲ್ಲಿ ನ್ಯೂಸ್ ಫಸ್ಟ್ ಮೇ 21ರಂದು ಇದರ ಕುರಿತಾಗಿ ಬೆಳಕನ್ನು ಚೆಲ್ಲಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ವಾಲಿಟಿ ಕಂಟ್ರೋಲ್ ಟೀಮ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಕ್ವಾಲಿಟಿ ಚೆಕ್ ಅನ್ನ ಮಾಡಿದೆ. ಸರ್, ಇವತ್ತು ಮಲ್ಲಾಬಾದ್ ಏತ ನೀರಾವರಿ JBC ವಿಭಾಗದಲ್ಲಿ ಚಿಗರಳ್ಳಿ ಕ್ಯಾಂಪ್ ಇವತ್ತು 144 ಕೋಟಿ ರೂಪಾಯಿ ಒಂದು ಅನುದಾನ, 144 ಕಿಲೋಮೀಟರ್ ಕಾಮಗಾರಿ ಇವತ್ತೇನಪ್ಪ ಅಂತಂದ್ರೆ ಕಳಪೆ ಮಟ್ಟದಿಂದ ನಾವು ಕೂಡಿರ್ತದೆ ಅಂತೇಳಿ ನಾವು ದೂರನ್ನು ಕೊಟ್ಟಿದ್ದೀವಿ. ಇವತ್ತೊಂದು ಆರೋಪನೂ ಮಾಡಿದ್ದೀವಿ. ಇವತ್ತು ನಿಮ್ಮ ನ್ಯೂಸ್ ಫಸ್ಟಲ್ಲಿ ಕೂಡ ಇವತ್ತು ಒಂದು ಸುದ್ದಿ ಪ್ರಸಾರವಾಗಿತ್ತು. ಇವತ್ತು ನಾವು ಏನಪ್ಪ ಅಂತಂದ್ರೆ ಮೇಲಾಧಿಕಾರಿಗಳಿಗೆ ಒಂದು ದೂರು ಕೊಟ್ಟು ತನಿಖೆ ಮಾಡಿಸಿದಾಗ ಇವತ್ತು ಕ್ವಾಲಿಟಿ ಕಂಟ್ರೋಲ್ ಥರ್ಡ್ ಪಾರ್ಟಿಯವ್ರು ರಿಪೋರ್ಟ್ ಕೊಟ್ಟಾರ ಸರ. ಇವತ್ತೇನಪ್ಪ ಅಂತಂದ್ರೆ ಇದು ಕೆಲಸ ಏನಪ್ಪ ಅಂತಂದ್ರೆ ಕಳಪೆ ಕಾಮಗಾರಿ ಆಗ್ಯದ ಅಂತಕ್ಕಂಥ ಮಾತೇನಂದ್ರೆ ಇವತ್ತು ಸ್ವತಃ ಇವತ್ತು KBGನಲ್ಲಿ ಇವತ್ತು ಥರ್ಡ್ ಪಾರ್ಟಿಯವರೇ ರಿಪೋರ್ಟ್ ಕೊಟ್ಟಾರ. ಬಟ್ ಈಗ ನಾವು 2 ತಿಂಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕಳಪೆ ಕಾಮಗಾರಿ ಅದ, ಇದು ಈ ಅಧಿಕಾರಿಗಳಿಗೆ ಏನದ ಸಸ್ಪೆಂಡ್ ಮಾಡಿರಿ, ಕಾಮಗಾರಿ ಏನದ ಗುಣಮಟ್ಟ ಮಾಡಿರಿ ಅಂತೇಳಿ ಇವತ್ತು ಮೇಲಾಧಿಕಾರಿಗಳಾಗಲಿ ಆ ಭಾಗದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಆಗಲಿ ಇವತ್ತು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇವತ್ತು ತಕ್ಷಣ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಇದು ಈ ಅಧಿಕಾರಿಗಳಿಗೆ ಅಮಾನತು ಮಾಡಿರಿ, ಮತ್ತು ಇವತ್ತು ಕಳಪೆ ಕಾಮಗಾರಿ ಆಗಿದೆ ಅಂತ ದುರಸ್ತಿ ಮಾಡಿ ರೈತರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳೇನೇನದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವರ್ಕ್ ಇನ್ನೂ ಕಳಪೆ ಕಾಮಗಾರಿ ಇದ್ದರೂ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕಂಟಿನ್ಯೂ ಸ್ಯಾಂಡ್ ನೆಪದಲ್ಲಿ ಇವತ್ತು ಕಂಕರ್ ಮಷಿನ್ ಬ್ಲ್ಯಾಕ್ ಒಂದು ಕಪ್ಪು ಕಲರ್ ಡಸ್ಟ್ ಹಾಕ್ಲತ್ತಾರ ಸರ್. ಮತ್ತು ಇವತ್ತು ಸಿಮೆಂಟ್ ಏನದ 53 ಬಿಟ್ಟು 43 ಗ್ರೇಡ್ ಹಾಕ್ಲತ್ತಾರ. 20 mm ಕಂಕರ್ ಬಿಟ್ಟು 12 mm ಕಂಕರ್ ಹಾಕೋದು. ಈ ರೀತಿ ಒಂದು ಕಳಪೆ ಮಟ್ಟದ ಕಾಮಗಾರಿ ಇನ್ನೂ ಕೂಡ ಮುಂದುವರೆದ ಸರ್. ಇವತ್ತು ಮಲ್ಲಾಬಾದ್ ಲಿಫ್ಟ್ನಲ್ಲಿ ಟೋಟಲಿನೇ ಇವತ್ತು ಅದು ಏನಪ್ಪ ಅಂತಂದ್ರೆ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೆಣ್ಣೆತೋರ ಅಂತಕ್ಕಂಥ ಒಂದು ಯೋಜನೆ ಏನಪ್ಪ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಈಗ ಅದರ ಸಾಲಿನಲ್ಲಿ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಒಂದು ಸುದ್ದಿ. ಈಗ ಅಲ್ಲ, ಈಗ ಶಾಸಕರ ಗಮನಕ್ಕೆ ತಂದ್ರೆ ಏನು ಹೇಳ್ತಾರೆ? ಯಾಕೆ ಶಾಸಕರಿಗೆ 3 ಬಾರಿ ನಾವು ಮನವಿ ಕೊಟ್ಟಿವಿ ಸರ್. ಶಾಸಕರಿಗೆ ನೋಡ್ರಿ ಈ ರೀತಿ ಭ್ರಷ್ಟಾಚಾರ, ಈಗ ಅವರು ಮಂತ್ರಿ ಆಗಿರ್ಲಿಕ್ಕೆ ಬಡದಾಡ್ಲಕತ್ತಾರ ಹೊರತಾಗಿ ಇವತ್ತು ನಾವು ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಂಥ ಈ ಮಲ್ಲಾಬಾದ್ ಏತ ನೀರಾವರಿ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅವರು ಬರೀ ಮಂತ್ರಿ ಆಗೋದಕ್ಕೆ ಅಷ್ಟೇ ಬಡದಾಡ್ಲಕತ್ತಾರ ಹೊರತಾಗಿ ಇವತ್ತು ಮಾಡಿಸ್ತೀವಿ ಅಂತೇಳಿ ನೋಡೋಣ ಮಾಡೋಣ 2 ತಿಂಗಳಾಯ್ತು ಬರೀ ಇದೇ ಮಾತು ಹೇಳ್ತಾ ಇದ್ದಾರೆ. ನಾವು ಶಾಸಕರನ್ನು ಎಚ್ಚರಿಕೆ ಕೊಡ್ತೀವಿ, ಒಂದು ವೇಳೆ ಮಾಡಿಸಿಲ್ಲಪ್ಪ ಅಂತಂದ್ರೆ ನಿಮ್ಮ ಮನೆ ಮುಂದೆ ನಿಮ್ಮ ಗೇಟ್ ಚಾವಿ ಹಾಕೊಂಡು ಕುಂದಿರ್ತೀವಿ ಅಂತಕ್ಕಂಥ ಮಾತು ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ. ಕಳಪೆ ಕಾಮಗಾರಿ ಅಂತ ಕ್ವಾಲಿಟಿ ರಿಪೋರ್ಟ್ ಇದೆ, ಆಲ್ರೆಡಿ ಬಹಿರಂಗ ಆಗಿದೆ. ಹೌದಾ? ಈಗ ಯಾರ ಮೇಲೆ ಕ್ರಮ ಆಗಬೇಕು? ಕಾಂಟ್ರಾಕ್ಟರ್ ಬಗ್ಗೆ ಏನಾದರೂ ಸರ್, ಇವತ್ತು ಗುತ್ತೇದಾರ ಇದು ಆಲ್ರೆಡಿ ರಿಪೋರ್ಟ್ ಇವತ್ತು ಕಳಪೆ ಅಂತ ಬಂದು ಸರ, ಗುತ್ತೇದಾರ ಕಪ್ಪು ಪಟ್ಟಿಗೆ ಸೇರ್ಪಡೆ ಆಗಬೇಕು. AW ಸೆಕ್ಷನ್ ಆಫೀಸರ್ಗಳಿಗೆ ವಿರುದ್ಧ ಏನಪ್ಪ ಅಂದ್ರೆ ಒಂದು ಕಠಿಣ ಕ್ರಮ ಇವ್ರಿಗೆ ಅಮಾನತು ಮಾಡ್ಬೇಕು ಸರ್ ಇವ್ರಿಗೆ. ಯಾಕಂದ್ರೆ ಇದು ರೈತರಿಗೆ ಸಂಬಂಧಪಟ್ಟ ವಿಷಯ, ಮೊದಲೇ ಬರಗಾಲ ಅದ. ಇಂಥದ್ರಲ್ಲಿ ಏನಪ್ಪ ಅಂದ್ರೆ ಇವ್ರು ಇದು ಮಾಡ್ಲತ್ತಾರ. ತಕ್ಷಣ ಇವ್ರಿಗೆ ಏನಂದ್ರೆ ಅಮಾನತು ಮಾಡಬೇಕು. ಗುತ್ತೇದಾರಿಗೆ ಏನಂದ ಕಪ್ಪು ಪಟ್ಟಿ ಸೇರ್ಪಡೆ ಮಾಡಿ
ಮತ್ತೇನಪ್ಪ ಅಂತಂದ್ರೆ ಒಂದು ವಿಶೇಷ ಟೆಂಡರ್ ಕರೆದ ಕೇಸಿಂದ ಏನಪ್ಪ ಅಂತಂದ್ರೆ ಒಂದು ಹೊಸದು ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ವಿನಂತಿಸ್ಕೊತೀವಿ ಸರ್.